ಅಕ್ರಮ ಬೆಟ್ಟಿಂಗ್ ಕೇಸ್ನಲ್ಲಿ ವೀರೇಂದ್ರ ಪಪ್ಪಿ ಅರೆಸ್ಟ್ ಆಗಿದ್ದಾರೆ. ಸಿಕ್ಕಿಂನಿಂದ ಬೆಂಗಳೂರಿಗೆ ಕರೆತಂದಿದ್ದಾರೆ ಅಧಿಕಾರಿಗಳು. ಶಾಂತಿನಗರದ ಇಡಿ ಕಚೇರಿಗೆ ಕರೆತಂದಿದ್ದಾರೆ ಇಡಿ ಅಧಿಕಾರಿಗಳು. ತಡರಾತ್ರಿ ಸಿಕ್ಕಿಂನಿಂದ ಬೆಂಗಳೂರಿಗೆ ಆಗಮಿಸಿದ ಇಡಿ ತಂಡ. ಅಕ್ರಮ ಬೆಟ್ಟಿಂಗ್ ಕೇಸ್ನಲ್ಲಿ ವೀರೇಂದ್ರ ಪಪ್ಪಿ ಅರೆಸ್ಟ್ ಆಗಿದ್ದಾರೆ. ಸಿಕ್ಕಿಂನಿಂದ ಬೆಂಗಳೂರಿಗೆ ಕರೆತಂದಿದ್ದಾರೆ ಅಧಿಕಾರಿಗಳು. ಶಾಂತಿನಗರದ ಇಡಿ ಕಚೇರಿಗೆ ಕರೆತಂದಿದ್ದಾರೆ ಇಡಿ ಅಧಿಕಾರಿಗಳು. ಇನ್ನು ತಡರಾತ್ರಿ ಸಿಕ್ಕಿಂನಿಂದ ಬೆಂಗಳೂರಿಗೆ ಆಗಮಿಸಿತ್ತು ಇಡಿ ತಂಡ. ಬೌರಿಂಗ್ ಆಸ್ಪತ್ರೆಯಲ್ಲಿ ವೀರೇಂದ್ರ ಪಪ್ಪಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಯಿತು. ಇನ್ನು ಮೆಡಿಕಲ್ ಟೆಸ್ಟ್ ನ ಬಳಿಕ ಶಾಂತಿನಗರದ ಇಡಿ ಕಚೇರಿಗೆ ಕರೆತಂದಿದ್ದಾರೆ ಇಡಿ ಅಧಿಕಾರಿಗಳು. ಇನ್ನು ಸದ್ಯ ಆ ಶಾಂತಿನಗರದ ಇಡಿ ಕಚೇರಿಯಲ್ಲಿ ವೀರೇಂದ್ರ ಪಪ್ಪಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಯ ನಂತರ ಜಡ್ಜ್ ಮನೆಗೆ ಹಾಜರುಪಡಿಸುವುದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಯಲಹಂಕದ ಜಡ್ಜ್ ನಿವಾಸಕ್ಕೆ ಕರೆದುಕೊಂಡು ಹೋಗಲಿದ್ದಾರೆ ಇಡಿ ಅಧಿಕಾರಿಗಳು. ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಮುಂದೆ ಹಾಜರುಪಡಿಸಲಿದ್ದಾರೆ. ಹೆಚ್ಚಿನ ವಿಚಾರಣೆಗೆ ವೀರೇಂದ್ರ ಪಪ್ಪಿಯನ್ನ ಕಸ್ಟಡಿಗೆ ಕೇಳಲಿದ್ದಾರೆ ಅಧಿಕಾರಿಗಳು. ಅಕ್ರಮ ಹಣ ವರ್ಗಾವಣೆ, ಅಕ್ರಮ ಆಸ್ತಿ ಗಳಿಕೆ ಆರೋಪಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಸಿಕ್ಕಿಂ ರಾಜ್ಯದಲ್ಲಿ ನಡೆದಿದೆ ಎನ್ನಲಾದ ಬಹುಕೋಟಿ ಆನ್ಲೈನ್ ಗೇಮಿಂಗ್ ಹಗರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿ ವೀರೇಂದ್ರ ಪಪ್ಪಿಯನ್ನ ಇಡಿ ಅಧಿಕಾರಿಗಳು ಕೊನೆಗೂ ಬೆಂಗಳೂರಿಗೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂದು ಬೆಳಗ್ಗೆ ಸಿಕ್ಕಿಂನಿಂದ ನಿನ್ನೆ ಬೆಳಗ್ಗೆ ಸಿಕ್ಕಿಂನಿಂದ ವಿಶೇಷ ವಿಮಾನದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವೀರೇಂದ್ರ ಪಪ್ಪಿಯನ್ನ ಕರೆತರಲಾಯಿತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು ಅಕ್ರಮ ಬೆಟ್ಟಿಂಗ್ ಕೇಸ್ನಲ್ಲಿ ವೀರೇಂದ್ರ ಪಪ್ಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಸಿಕ್ಕಿಂನಿಂದ ಬೆಂಗಳೂರಿಗೆ ಕರೆತಂದಿದ್ದಾರೆ ಅಧಿಕಾರಿಗಳು. ಈ ಬಗ್ಗೆ ಏನಿದೆ ಅಪ್ಡೇಟ್ಸ್, ಜೊತೆಗೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ? ಸಿಂಚನಾ, ಅಕ್ರಮವಾಗಿ ಆನ್ಲೈನ್ ಬೆಟ್ಟಿಂಗ್ ಆಪ್ನಲ್ಲಿ ಹೂಡಿಕೆ ಮಾಡುವಂಥದ್ದು ಮತ್ತು ಅಕ್ರಮವಾಗಿ ಹಣ ವರ್ಗಾವಣೆ ಮಾಡುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ನಿವಾಸ ಮತ್ತು ಅವರಿಗೆ ಸಂಬಂಧಪಟ್ಟವರು ಮತ್ತು ಅವರ ಬಿಸ್ನೆಸ್ ಪಾರ್ಟ್ನರ್ಗಳಿದ್ದಾರೆ ಅವರ ಮನೆಗಳ ಮೇಲೆ, ಕಚೇರಿಗಳ ಮೇಲೆ ದಾಳಿಯನ್ನು ನಡೆಸಿ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಮತ್ತು ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿಯನ್ನ ವಶಕ್ಕೂ ಕೂಡ ಪಡೆಯಲಾಗಿತ್ತು ಮತ್ತು ಅಲ್ಲಿ ಕೋರ್ಟ್ಗೆ ಹಾಜರುಪಡಿಸಿ ಟ್ರಾನ್ಸ್ಕ್ರಿಪ್ಟ್ ಒಂದು ನೋಟಿಸ್ ಬರುತ್ತೆ. ಆ ಒಂದು ಆಂಗಲ್ ನಲ್ಲಿ ಈಗಾಗಲೇ ಇಲ್ಲಿ ಬೆಂಗಳೂರಿಗೆ ಕರೆ ತಂದಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಶಾಂತಿನಗರದ ಇಡಿ ಕಚೇರಿ ಏನಿದೆ, ಆ ಇಡಿ ಕಚೇರಿಗೆ ಅಧಿಕಾರಿಗಳು ರಾತ್ರಿ ಕರೆತರ್ತಾರೆ. ರಾತ್ರಿ ಕರೆತಂದು ಅಲ್ಲಿಂದಲೇ ಅಂದ್ರೆ ಬರ್ಬಾಕ್ಲಾದ್ರೇನೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಲಾಗಿರುವಂತದ್ದು. ಇನ್ನು ತಡರಾತ್ರಿಯ ಬೌರಿಂಗ್ ಆಸ್ಪತ್ರೆಯಲ್ಲಿ ಈ ವೀರೇಂದ್ರ ಪಪ್ಪಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಗಿರುವಂತದ್ದು. ಅದಾದ್ಮೇಲೆ ಶಾಂತಿನಗರದ ಇಡಿ ಕಚೇರಿಗೆ ಕರೆತಂದು ಇಲ್ಲಿ ಇಡಿ ಕಚೇರಿಯಲ್ಲೇ ಈಗ ವೀರೇಂದ್ರ ಪಪ್ಪಿ ವಿಶ್ರಾಂತಿಯನ್ನು ಕೂಡ ಪಡೆದುಕೊಂಡಿರುವಂತದ್ದು. ಇವತ್ತು ಬೆಳಗ್ಗೆ 10 ಗಂಟೆಯ ನಂತರ, ಇವತ್ತು ಭಾನುವಾರ ಆಗಿರುವಂತಹ ಕಾರಣ ಯಲಹಂಕದಲ್ಲಿ ಇರುವಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಅವರ ಮುಂದೆ ವೀರೇಂದ್ರ ಪಪ್ಪಿಯನ್ನ ಹಾಜರುಪಡಿಸ್ತಾರೆ. ಅದಾದ ಮೇಲೆ ಹೆಚ್ಚಿನ ವಿಚಾರಣೆಗಾಗಿ ವೀರೇಂದ್ರ ಪಪ್ಪಿಯನ್ನ ಕಸ್ಟಡಿಗೂ ಕೇಳುವಂತಹ ಸಾಧ್ಯತೆ ಕೂಡ ಇರುತ್ತೆ. 1 ವಾರ, 14 ದಿನ ಹೀಗೆ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆಯಾಗಿ ಇವತ್ತು ಪ್ರೊಸೀಜರ್ ಏನಿರುತ್ತೆ, ಕೋರ್ಟ್ಗೆ ಹಾಜರುಪಡಿಸುವಂತದ್ದು. ಅದಾದ ಮೇಲೆ ವೀರೇಂದ್ರ ಪಪ್ಪಿಯನ್ನ ನೇರವಾಗಿ ಇಡಿ ಕಚೇರಿಗೆ ಕರೆತಂದು ಕೆಲವೊಂದು ಕ್ರಾಸ್ ಕ್ವಶನಿಂಗ್ ಆಗಿರ್ಬೋದು, ಪ್ರಶ್ನೆಯನ್ನ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ. ಯಾಕಂತಂದ್ರೆ ಸಾಕಷ್ಟು ಆರೋಪಗಳು ಕೂಡ ಇತ್ತು. ಇನ್ನು ಕೋಟಿ ಹಣ ಕೂಡ ಇವರಿಗೆ ಇವರ ಒಂದು ಮನೆಯಲ್ಲಾಗಿರ್ಬೋದು, ಕಚೇರಿಯಲ್ಲಾಗ್ಲೇ ಪತ್ತೆಯಾಗಿತ್ತು. ಮತ್ತು ಕ್ಯಾಸಿನೋ ಆಗಿರಬಹುದು, ಅದೇ ರೀತಿಯಾಗಿ ಬೆಟ್ಟಿಂಗ್ ಆ್ಯಪ್ಗಳಾಗಿರ್ಬೋದು, ಎಲ್ಲದರಲ್ಲೂ ಕೂಡ ವೀರೇಂದ್ರ ಪಪ್ಪಿಯ ಹೂಡಿಕೆ ಇತ್ತು. ಹೀಗಾಗಿ ಸಾವಿರಾರು ಕೋಟಿ ವ್ಯವಹಾರ ಕೂಡ ಇವ್ರದಿತ್ತು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿನೇ ಇಡಿ ಅಧಿಕಾರಿಗಳು ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಗಂಭೀರವಾದಂತಹ ಆರೋಪವನ್ನ ವೀರೇಂದ್ರ ಪಪ್ಪಿ ಅವರು ಎದುರಿಸ್ತಾ ಇರೋದ್ರಿಂದ ಅವರನ್ನ ಬಂಧನ ಮಾಡಲಾಗಿರುವಂತದ್ದು. ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದಾದ ಮೇಲೆ ಇಡಿ ಕಚೇರಿಗೆ ಕರೆತಂದು ಸಾಲು ಪ್ರಶ್ನೆಗಳನ್ನ ಇಟ್ಟು ಅವರಿಂದ ಉತ್ತರವನ್ನ ಪಡೆದುಕೊಳ್ಳುವಂತಹ ಕೆಲಸ ಕೂಡ ಆಗುತ್ತೆ. ಒಟ್ಟಾರೆ ವೀರೇಂದ್ರ ಪಪ್ಪಿ ಇಷ್ಟು ದಿವಸ ಆ ಬೆಟ್ಟಿಂಗ್ ಸಾಮ್ರಾಜ್ಯದ ಅಧಿಪತಿಯಾಗಿ ಮತ್ತು ಆ ಬೆಟ್ಟಿಂಗ್ ಆಪ್ ನ ಅಧಿಪತಿಯಾಗಿ ಮತ್ತು ಈ ಕ್ಯಾಸಿನೋ ಏನೇನ್ ನಡೀತಾ ಇತ್ತು ಗೋವಾದಲ್ಲಾಗಿರ್ಬೋದು, ಬೇರೆ ದೇಶಗಳಲ್ಲೂ ಕೂಡ ಇವ್ರದ್ದು ಹೂಡಿಕೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಆಂಗಲ್ ನಲ್ಲೂ ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾರೆ ಮತ್ತು ತನಿಖೆಯನ್ನು ಕೂಡ ನಡೆಸ್ತಾರೆ ಮತ್ತು ಅಕೌಂಟ್ ಟು ಅಕೌಂಟ್, ಪಿನ್ ಟು ಪಿನ್ ಮಾಹಿತಿಯನ್ನು ಕೂಡ ಇವರಿಂದ ಪಡ್ಕೊಂಡು ತನಿಖೆಯನ್ನು ನಡೆಸೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಸಂಚನ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಾತಾಡ್ರಿ.
ಅವ್ರು ಬಿಡ್ರಿ, ಅವ್ರ ಅಣ್ಣವ್ರು ಬಿಡ್ರಿ ದಯಮಾಡಿ.